ರಾಜೇಂದ್ರ ಸಿಂಗ್ ಬಾಬು ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಸರ್ ಹೇಗೆ ಸಾಗ್ತಿದೆ ಸರ್ ಜೀವನ ಈಗ? ನಡೀತಾ ಇದೆ ಫಸ್ಟ್ ಕ್ಲಾಸ್, ಏನು ಪ್ರಾಬ್ಲಮ್ ಇಲ್ಲ. ನಾನು ಓದೋದಿದೆ, ನಾನು ಬರೆಯೋದಿದೆ. ಇವತ್ತಿನ ಟೆಕ್ನಾಲಜಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ. ಸ್ಕ್ರಿಪ್ಟ್ಗಳೆಲ್ಲ ಇವಾಗ ಮೊದಲಾದರೆ ಒಂದು 10 ಜನ ಕೂತ್ಕೊಂಡು ಎಲ್ಲ ಮಾಡಬೇಕಾಗಿತ್ತು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೇ ಬೇಕಾದಷ್ಟು ಸ್ಕ್ರಿಪ್ಟ್ಗಳು ನನ್ನ ಐಡಿಯಾ ಇರೋದೆಲ್ಲ ಮಾಡಿ ಡೈಲಿ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಆಮೇಲೆ ಓದೋಕ್ಕೆ ಬೇಕಾದಷ್ಟು ಪುಸ್ತಕಗಳಿದೆ, ಸಿಗ್ತಾ ಇರುತ್ತೆ. ನೆನ್ನೆ ತಾನೇ ನಮ್ಮ SL ಭೈರಪ್ಪನವ್ರದ್ದು ಭಿತ್ತಿ ಓದಿದೆ, ಅವರ ಕಂಪ್ಲೀಟ್ ಆಟೋಬಯೋಗ್ರಫಿ. ಫ್ಯಾಂಟಾಸ್ಟಿಕ್. ಆ ಥರದ್ದೆಲ್ಲ ಓದೋಕ್ಕೆ ಟೈಮ್ ಸಿಗುತ್ತೆ. ಅದು ನಮಗೆ ಜೀವನದಲ್ಲಿ ಹೆಲ್ಪು ಆಗುತ್ತೆ, ಸಿನಿಮಾಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಇವತ್ತಿಗೂ ಕೂಡ ಅದೇ ಚಂದನ ಮೇಂಟೈನ್ ಮಾಡಿದ್ದೀರಾ ಸರ್? 73 ಅಂತ ಹೇಳಲ್ಲ ಯಾರು ಕೂಡ, 37 ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ಹೇಗೆ ಅದನ್ನು ಮೇಂಟೈನ್ ಮಾಡೋದು ಅಂತ ಹೇಳಿ? ಏನಿಲ್ಲ, ನಾನು ಸ್ವಲ್ಪ ಹೆಲ್ತ್ ಕಡೆ ನಾನು ಕಾನ್ಷಿಯಸ್ಸು. ಊಟನೂ ಜಾಸ್ತಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ, ಎಲ್ಲನೂ ಲಿಮಿಟು. ಎಕ್ಸಸೈಸು, ಸ್ವಲ್ಪ ಮೆಡಿಟೇಷನು, ಯೋಗ, ಡಿಸಿಪ್ಲಿನ್. ನಾನೆಲ್ಲೂ ಜಾಸ್ತಿ ಸಿನಿಮಾ ಪಾರ್ಟಿಗಳಿಗೆ ಹೋಗೋದಾಗಲಿ ಮಾಡೋದು. ಆದರೆ ಹೋಗ್ತೀನಿ ಎಲ್ಲೆಲ್ಲಿಗೆ, ನನ್ನ ಸ್ನೇಹಿತರು ಕರೆದಾಗ ಹೋಗ್ತೀನಿ. ಎಲ್ಲ ಒಂದು ಲಿಮಿಟಾಗಿ ಇದ್ದು ಮತ್ತೆ ಐ ವಿಲ್ ಕಮ್ ಬ್ಯಾಕ್. ಮೋರ್ ಟೈಮ್ ಐ ವಿಲ್ ಸ್ಪೆಂಡ್ ಆನ್ ಮೈ ರೀಡಿಂಗ್, ಮೈ ಸೀಯಿಂಗ್ ದ ಫಿಲಮ್ಸ್. ಯಾಕಂದರೆ ಇವತ್ತು ಏನೇನು ಫಿಲಮ್ಸ್ ಬರ್ತಾಯಿದೆ, ಇವತ್ತು ಅಪ್ಡೇಟ್ ನಾವು ಏನಾಗಬೇಕು, ಯಾವ ಫಿಲಮ್ ನೋಡಬೇಕು. ನೋಡೋಕ್ಕಂತೂ ಅಷ್ಟೊಂದು ಫಿಲಮ್ಮು ಕನ್ನಡದಲ್ಲೇ 200 ಬರುತ್ತೆ, ಹೊರಗಡೆ ಲ್ಯಾಂಗ್ವೇಜ್ದೆಲ್ಲ 400-500 ನೋಡೋಕ್ಕೆ ಆಗೋದಿಲ್ವಲ್ಲ. ಬಟ್ ಅಟ್ಲೀಸ್ಟ್ ಇವಾಗ ನೆಟ್ಫ್ಲಿಕ್ಸ್ನಲ್ಲಿ ಅದು ಇದರಲ್ಲಿ ನೋಡ್ಬೋದು. ಇವತ್ತು ಬರೀ ಅಮೇರಿಕಾದ ಜಾಪನೀಸ್ ಫಿಲಮು, ಚೈನೀಸ್ ಫಿಲಮು, ಕೊರಿಯನ್ ಫಿಲಮು ತುಂಬ. ಯಾಕೆಂದರೆ ನಾನು 4 ವರ್ಷ ಚೇರ್ಮನ್ ಆಗಿದ್ದೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ. ಆವಾಗ ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನಾನೇ ಹೆಡ್ ಆಗಿದ್ದೆ. ಆವಾಗ 4-5 ಕಂಟ್ರಿಗಳಿಗೆ, ಆಮೇಲಿಂದ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಹೋಗಿ ಬಂದಮೇಲೆ ಆ ಪರ್ಸ್ಪೆಕ್ಟಿವೇನೇ ಚೇಂಜ್ ಆಯಿತು. ಪ್ರಪಂಚದಲ್ಲಿ ಎಲ್ಲೇ ಎಂತೆಂಥ ಫಿಲ್ಮ್ಸ್ ಮಾಡ್ತಾಯಿದ್ದಾರೆ, ನಾವಿನ್ನೂ ಎಲ್ಲೋ ಇದ್ದೀವಿ, ನಾವು ಆ ಲೆವೆಲಿಗೆ ಬರಬೇಕು ಅನ್ನೋದು ಒಂದು ಆಸೆ. ಇವಾಗಿರುವಂಥ ನಿರ್ದೇಶಕರುಗಳು ಈ ಏನಾಗಿದೆ, ನಮ್ಮ ಕನ್ನಡದ ನಿರ್ದೇಶಕರು ತುಂಬ ಜನ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಆಪರ್ಚುನಿಟಿ ಇಲ್ಲ. ಆಪರ್ಚುನಿಟಿ 2-3 ಥರ ಆಗಬೇಕು. ಒಂದು, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು, ಆ ಪಿಕ್ಚರ್ ಕರೆಕ್ಟಾಗಿ ರಿಲೀಸ್ ಮಾಡಬೇಕು, ಆ ಪಿಕ್ಚರ್ನ ಕರೆಕ್ಟಾಗಿ ಪಬ್ಲಿಸಿಟಿ ಮಾಡಬೇಕು. ಇವೆಲ್ಲ ತುಂಬ ಕಷ್ಟದ ಕೆಲಸಗಳಾಗ್ಬಿಟ್ಟಿದೆ ಇವತ್ತು. ಈಗ ನಾನು ಅದಕ್ಕೇ ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿಬಿಟ್ಟೆ. ನನ್ನ ಕೆಲವು ಅನುಭವಗಳು ಡೈರೆಕ್ಟ್ ಮಾಡಿದಾಗ ತುಂಬ ಕೆಟ್ಟ ಅನುಭವಗಳಿತ್ತು. ನಾನೇನು ಹೇಳ್ತೀನಿ ಅದು ಟೈಮಿಗೆ ಬರೋಲ್ಲ, ಆರ್ಟಿಸ್ಟ್ ಡೇಟ್ಗಳು ಕರೆಕ್ಟಾಗಿ ತಗೊಳ್ಳಲ್ಲ. ನಾನು 4 ದಿವಸ ಹೇಳಿದರೆ ಅವ್ರು ಬೇಗ 2 ದಿವಸ ಸಾಕು ಅಂತ ತಂದುಬಿಡೋದು, ಅಲ್ಲಿ ನನಗೆ ಟೆನ್ಷನ್ ಆಗೋದು, ಈ ಥರದ್ದೆಲ್ಲ ಆಗಿ ಸಾವಾಸ ಬೇಡ ಅಂತ ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗೋಗ್ಬಿಟ್ಟೆ. ಎಲ್ಲ ಅದಕ್ಕೆ ನನ್ನ ಪಿಕ್ಚರ್ ನಾನೇ ಮಾಡ್ತೀನಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಲ್ಲ, ಕನ್ನಡ ಅಂತ ಬಿಟ್ಟು ಅಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 50 ವರ್ಷಗಳು ಸರ್. 2025ಕ್ಕೆ 50 ವರ್ಷನೂ ಕಂಪ್ಲೀಟ್ ಆಗಿ 51ನೇ ವರ್ಷ ಕಾಲಿಟ್ಟಿದ್ದೀರಾ ಸರ್. ಹೇಗಿದೆ ಸರ್ ಆ ಫೀಲ್? ಏನು ಅದು ಹೇಳಿದ್ನಲ್ಲ, ಅದೆಲ್ಲ ಮರೆತುಬಿಟ್ಟಿದ್ದೀನಿ. ಮುಂದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ಕೂಡ 50 ವರ್ಷ ಈಜೋದಂದ್ರೆ ಏನು ಕಡಿಮೆನಾ ಸರ್? ಇನ್ನು 50 ವರ್ಷ ಈಜಬೇಕಲ್ಲ, ಅದಕ್ಕೆ ಸ್ಟ್ರೆಂತ್ ಇರಬೇಕು ನಮಗೆ. ತಯಾರಿ ಹೆಂಗೆ ನಡೀತಾ ಇದೆ ಸರ್? ನಡೀತಾ ಇದೆ, ಸ್ಕ್ರಿಪ್ಟ್ಗಳು ಮಾಡ್ತಾಯಿದ್ದೀನಿ. ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟು ಮಾಡ್ತಾಯಿದ್ದೀನಿ, ಒಂದು ಸೋಷಿಯಲ್ ರಿಲೆವೆನ್ಸ್ ಫಿಲಮು ಮಾಡ್ತಾಯಿದ್ದೀನಿ. ಓಕೆ, ನಿಮ್ಮ ಮತ್ತು ಅಂಬರೀಷ್ ಸರ್ ಅವರ ಒಡನಾಟದ ಬಗ್ಗೆ? ಅಂಬರೀಷ್ ಒಂದು ದಿನಕ್ಕೆ 4-5 ಸರಿ ಆದರೂ ಅಂಬರೀಷ್ ನನಗೆ ಜ್ಞಾಪಕ ಬರದೇ ಹೋಗೋದೇ ಇಲ್ಲ. ಏಕೆಂದರೆ ಅಂಬರೀಷು ನಮ್ಮ ಜೊತೆಲೇ, ನನ್ನ ತಮ್ಮ ಸಂಗ್ರಾಮ್ ಸಿಂಗ್ ಹೇಗೆ ನನಗೆ ಜೊತೇಲಿ ಬೆಳೆದ್ನೋ ಹಾಗೆ ಅಂಬರೀಷ್ನು ನನಗೆ ಲೈಕ್ ಎ ಬ್ರದರ್. ನನ್ನ ಮನೆಯಲ್ಲೇ 3 ವರ್ಷನೋ 2 ವರ್ಷ ನಮ್ಮ ಮನೇಲೇ ಇದ್ಬಿಟ್ಟಿದ್ದ ಅಂಬರೀಷ್. ಅವ್ರ ಮನೇಲಿ ಏನೋ ಗಲಾಟೆ ಮಾಡ್ಕೊಂಡು ಬಂದುಬಿಟ್ಟಿದ್ದ, ಅವ್ರ ತಂದೆ ಕಾರ್ ಕೊಡಿಸಿಲ್ಲ ಅಂತ.
ಆವಾಗ ನಮ್ಮ ಮನೆಯಲ್ಲೇ ಇದ್ದ. ನಮ್ಮದು ನಮ್ಮ ಮನೆಯಲ್ಲಿ ಮಾಡಿ ಮನೆ, ಅದ್ರ ಕೆಳಗಡೆ ಒಂದು ಬ್ಯಾಚುಲರ್ ಕ್ವಾರ್ಟರ್ಸ್ ಇತ್ತು. ನಾನು ನನ್ನ ತಮ್ಮ ಇರ್ತಿದ್ವಿ. ಸೊ ಅಲ್ಲೇ ಒಂದು ಬೆಡ್ ಇಟ್ಕೊಂಡು ಅಲ್ಲೇ ಅಂಬರೀಷ್ ಇದ್ದು. ಸೊ ಅಲ್ಲಿಂದ ಅಂಬರೀಷ್ನ ನನಗೆ ಗೊತ್ತು. ನನ್ನ ಒಂದು ಮೋಟರ್ ಸೈಕಲಲ್ಲಿ ನಾನು, ವಿಷ್ಣು, ಅಂಬರೀಷ್ 3 ಜನ ಮೈಸೂರಲ್ಲಿ ತಿರುಗಾಡ್ತಾ ಇದ್ವಿ. ಪುಟ್ಟಣ್ಣ ಕರೆದು ಒಂದು ದಿವಸ ನಾನು ಬೈದರು, ಅವರಿಬ್ಬರು ಆ್ಯಕ್ಟ್ರುಗಳು ಕಣೋ, ನೀನೆಲ್ಲ ಸಂತೆಪೇಟೆಲೆಲ್ಲ ಅವ್ರನ್ನ ಶೋ ಮಾಡಿ ಕರ್ಕೊಂಡು. ನಾನಿಲ್ಲ ಸರ್, ಅವರೇ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಅಲ್ಲಿ ದೋಸೆ ತಿನ್ನಬೇಕು, ರಾಜು ಹೋಟ್ಲಿಗೆ ಹೋಗ್ಬೇಕು ಅಂದರೆ ಹೋದ್ವಿ ಸರ್ ಅಂತ. ಸೊ ಹಾಗೆ ನಮ್ಮನೆ ಎಲ್ಲ ಆಗು ಹೋಗುಗಳಲ್ಲಿ ಅಂಬರೀಷ್ ತುಂಬ ಇದ್ದ. ಆಮೇಲೆ ನಮಗೆ ಒಂದು ಅಂಬರೀಷನ್ ಕಂಡ್ರೆ, ನಾನು ಅಂತ ಮಾಡುವಾಗ ಎಂಟೈರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ವಾಸ್ ಅಗೇನೆಸ್ಟ್. ಯಾಕೆ ಸರ್? ಅವನೇನು ರೀ ಹೀರೋ ಅಂತ, ಅವನು ವಿಲನ್ನ ತಗೊಂಬಂದು ನೀವು ಹೀರೋ ಮಾಡ್ತಾಯಿದ್ದೀರಾ ಹೆಂಗೆ ಅಂತ. ಇಲ್ಲಪ್ಪ, ನಾನು ಅಂಬರೀಷ್ ಅಂತಲ್ಲ, ಅಂಥದ್ದು ಕನ್ವರ್ಲ್ ಅಲ್ಲಿ ಕ್ಯಾರೆಕ್ಟ್ರಿಗೆ ಅವ್ನು ಸೂಟ್ ಆಗ್ತಾನೆ ಅಂತ. ಸೊ ಯಾರೂ ಒಪ್ಪಲಿಲ್ಲ ಫಸ್ಟು, ಯಾರೂ ಒಪ್ಪಲಿಲ್ಲ, ಫೈನಾನ್ಸು ಕೊಡಲಿಲ್ಲ, ಪಿಕ್ಚರ್ ಅರ್ಧದಲ್ಲೇ ನಿಂತೋಯ್ತು ಪಾಪ. ಆವಾಗ KCN ಚಂದ್ರು ಅವರು ಮಾರುತಿ ಅವರ ರಿಲೇಟಿವ್ ಆಗಿದ್ದರಿಂದ ಚಂದ್ರು ಅವರು ಫೈನಾನ್ಸ್ ಮಾಡಿ ಪಿಕ್ಚರ್ ಮುಗಿಸ್ಕೊಟ್ರು. ಚಂದ್ರು ಅವರು ಆಮೇಲೆ ಪಿಕ್ಚರ್ ನೋಡಿ ಕೂಡ ಅವ್ರಿಗೂ ಇಷ್ಟ ಆಗಲಿಲ್ಲ ಪಿಕ್ಚರ್. ಏನು ತುಂಬ ಡ್ರೈ ಆಗಿದೆ ಪಿಕ್ಚರ್, ಲವ್ ಇಲ್ಲ, ಲಕ್ಷ್ಮಿ ಅಂತ ಕ್ಯಾರೆಕ್ಟರ್ ಹಾಕ್ಕೊಂಡು ಎತ್ಕೋತಾ ಅವಳನ್ನ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದೀರಾ. ಅದು ಸರಿ, ಇದು ಕತೆ ಹೀಗಿದೆ, ಪಿಕ್ಚರ್ ಹೀಗಿದೆ, ನೀವು ನೋಡಿ ಜನ ನೋಡ್ತಾರೋ ಬಿಡ್ತಾರೋ ನನಗೇನು ಗೊತ್ತು, ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಅಂತ. ಕೊನೆಗೆ ಪಿಕ್ಚರ್ ರಿಲೀಸ್ ಆದಮೇಲೆ ಎಂಟೈರ್ ಇಂಡಿಯಾನೇ ಇಲ್ಲಿತ್ತು ಅವತ್ತು ಆ ಪಿಕ್ಚರ್ ನೋಡೋದಕ್ಕೆ. ಎಷ್ಟು ಪ್ಯಾನ್ ಇಂಡಿಯಾ ಸಿನಿಮಾ, ಎಷ್ಟು ಲಾಭ ಆಯಿತು ಸರ್? ಇದು ರೆಕಾರ್ಡು. ಇವತ್ತಿನ ರೇಟ್ಗೆ ಏನು ನೀವು KGF ಅಂತೀರ ಅದೇ ಲೆವೆಲ್ಗೆ, ಅದೇ ಲೆವೆಲ್ಗೆ ಅಲ್ಲ. 500 ರೂಪಾಯಿ ಟಿಕೆಟ್ ಬ್ಲ್ಯಾಕ್ ಆವಾಗಲೇ 500 ರುಪೀಸ್. ಆಮೇಲೆ ಕಂಟಿನ್ಯೂಸ್ 8 ಶೋಸ್, 2 ಆಪ್ರೇಟರ್ಗಳು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ. ಒಬ್ಬ ಆಪ್ರೇಟ್ರು 12 ಗಂಟೆಗೆ ಹೋದರೆ ಮತ್ತೆ ಇನ್ನೊಬ್ಬ, ಯಾಕೆಂದರೆ ಆ ಥರ ಕಂಟಿನ್ಯೂಸ್ ಶೋಸ್ ನಡೆದಿದ್ದು ಇನ್ನು ಯಾವ ಹಿಸ್ಟ್ರಿನಲ್ಲಿ ಯಾವ ಪಿಕ್ಚರು ಎಲ್ಲೂ ಇಲ್ಲ ಅಂತ ಕಾಣುತ್ತೆ, ಇಂಡಿಯಾದಲ್ಲೇ ಇಲ್ಲ ಅಂತ ಕಾಣುತ್ತೆ. ಆ ಥರ ಒಂದು ಫೆನಾಮಿನಲ್ ಸಕ್ಸಸ್ ಆಯಿತು ಕತೆ. ನನಗೇನಾದರೂ ಅದೊಂದು ಖುಷಿ ಅಂದರೆ, ಅಂಬರೀಷನ್ ತಗೊಂಬಂದು ಯಾವ ಹೀರೋ ಸಪೋರ್ಟ್, ಬೇರೆ ಹೀರೋ ಸಪೋರ್ಟ್ ಇಲ್ಲದೇ ಪಿಕ್ಚರ್ನ ಹಿಟ್ ಮಾಡೋದಲ್ಲ, ಅದು ಬೇಡ ಅಂದವರು ಅವತ್ತು ಸಕ್ಸಸ್ ಆದಾಗ ನೆಕ್ಸ್ಟ್ ಅವ್ರ ರಿಯಾಕ್ಷನ್ಗಳೆಲ್ಲ ಹೆಂಗಿತ್ತು ಸರ್? ಅದು ಗೆದ್ದಿತ್ತಿನ ಬಾಲ ನಮ್ಮಲ್ಲಿ, ಬಿಡಿ ನೀವೇ ಕರೆಕ್ಟ್ ಸರ್ ಅಂತ. ಬಟ್ ನಮಗೆ ಅದು ಇವ್ರ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತಿರುತ್ತೆ. ಇವ್ನು ಯಾತಕ್ಕೆ ಹಿಂಗೆ ಮಾತಾಡ್ತಿದ್ದಾನೆ, ಇವನು ಏನು ಮಾತಾಡಿದ್ದ ಅಂತ ಎಲ್ಲ ಗೊತ್ತಿರುತ್ತೆ. ಸರಿ, ಸುಮ್ಮನೆ ನೋಡ್ಬಿಟ್ಟು ಸೈಲೆಂಟಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ನಾನು. ಯಾವುದೇ ವಿಚಾರ ಆದರೂ ಬಿಟ್ಬಿಡ್ತೀನಿ. ಆಯ್ತಲ್ಲಪ್ಪ ಮಾಡಿದ್ದೀವಿ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಯೋಚನೆ ಇತ್ತು ಅಷ್ಟೇ ವಿನ ಅದರಲ್ಲೇ ಒಂದು ಚರಿತ್ರೆ ಕ್ರಿಯೇಟ್ ಆಯಿತು ಅಂತ. ಈಗ ನಿಮ್ಮ ಫ್ಯಾಮಿಲಿಲೆಲ್ಲ ಸರ್, ಈಗ ಆಲ್ಮೋಸ್ಟು ಹೆಣ್ಮಕ್ಳು ಹೆಂಗಂದರೆ ಗಂಡ ಏನೋ ಖರ್ಚು ಮಾಡ್ತೀವಿ, ಬೇಡ ಜಾಸ್ತಿ ಆಗ್ತಾ ಇದೆ, ಆ ರೀತಿ ನಿಮ್ಮನ್ನು ನಿಮ್ಮ ವೈಫು ಸಿನಿಮಾಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಾ, ಸ್ವಲ್ಪ ಕಡಿವಾಣ ಹಾಕಿ ಈ ಥರದ್ದು ಏನು ಹೇಳಲೇ ಇಲ್ವಾ? ನೀವು ಕೇಳಲಿಲ್ವಾ? ನಿಮ್ಮ ಅವ್ರ ಮಾತು ಕೇಳಲಿಲ್ವಾ? ಇಲ್ಲ ಆ ಥರ ಮನೇಲಿ ಕೇಳ್ತಾನೆ ಇರಲಿಲ್ಲ ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಿದ್ರ ಅಂತ? ಅಲ್ಲ, ಸ್ಟ್ರಿಕ್ಟ್ ಏನಿಲ್ಲ. ಸಿನಿಮಾ ಮಾಡ್ತೀವಲ್ಲ ನಾವು, ಮಾಡೋದು ಗೊತ್ತಿತ್ತಲ್ಲ. ಸೊ ಈಗ ಬಂಧನದಲ್ಲಿ ಲಕ್ಷಾಂತರ ಬಂತು. ಸೊ ಆದ್ದರಿಂದ ಅದು ಬರುತ್ತೆ ಹೋಗುತ್ತೆ ಅನ್ನೋದು ಒಂಥರ ಮೆಂಟಲಿ ಅವ್ರಿಗೆ ಯಾವ ತೊಂದರೆ, ನಾನು ನನ್ನ ವೈಫ್ಗಾಗಲಿ ಮಕ್ಕಳಿಗಾಗಲಿ ಯಾವತ್ತು ನನ್ನ ಗ್ಯಾಂಬ್ಲಿಂಗಲ್ಲಿ ಅವ್ರಿಗೆ ಮಾಡಲ್ಲ. ಅವ್ರಿಗೇನು ರೆಗ್ಯುಲರ್ ಆಗಬೇಕು, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೆವೆಲ್ಗೆ ಮಾಡಿಕೊಟ್ಟಿದ್ದೀನಿ. 1975ರಲ್ಲಿ ನಾಗಕನ್ಯೆ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನೀವು ಮೊದಲ ಬಾರಿಗೆ ಡೈರೆಕ್ಟರ್ ಟೋಪಿ ಹಾಕಿದ್ದ ದಿನಾನ ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಸರ್. ಹೆಂಗಿತ್ತು ಆ್ಯಕ್ಷನ್ ಕಟ್ ಹೇಳಿದ್ದು ಅವತ್ತು ಅಂತ? ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಮೊದಲು ನಮ್ಮ ತಂದೆಯವರು ಒಂದೇ ಕುಲ ಒಂದೇ ದೈವ ಅಂತ ಒಂದು ಫಿಲಮ್ ತೆಗೆದಿದ್ರು. ಅದರಲ್ಲಿ ಕಲ್ಪನಾ ಹೀರೋಯಿನ್. ನನಗೆ ಕಲ್ಪನೆನಿಗೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಕಲ್ಪನಾ ನಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಹತ್ರ ಕಂಡೀಷನ್ ಏನಂದರೆ, ಬಾಬು ಬರಬೇಕು, ಬಾಬು ನನ್ನ ಕರ್ಕೊಂಡು ಹೋಗ್ಬೇಕು, ಶೂಟಿಂಗ್ ಆದಮೇಲೆ ಮೈಸೂರಲ್ಲಿ ಬಾಬುನೇ ಬಿಡಬೇಕು. ಈ ಕಂಡೀಷನ್ ಇದ್ದರೆ ನಾನು ಮಾಡ್ತೀನಿ ಪಿಕ್ಚರು. ಕೊನೆಗೆ ನಾನು ಪ್ರೊಡಕ್ಷನ್ನು ನೋಡ್ಕೋತಿದ್ದೆ, ತುಂಬ ಕ್ಲೋಸ್ ಆಗಿದ್ದೆ. ಸರಿ, ಒಂದು ದಿವಸ ಒಂದು ಹಾಡು ತೆಗಿಬೇಕಾಗಿತ್ತು. ನಮ್ಮ ತಂದೆಗೆ ಹುಷಾರಿರಲ್ಲ, ತುಂಬ ಜ್ವರ ಬಂದುಬಿಟ್ಟಿತ್ತು. ಕೊನೆಗೆ ಏನು ಮಾಡೋದು, ಶೂಟಿಂಗ್ ಕ್ಯಾನ್ಸಲ್ ಮಾಡೋದು. ಆಗ ಕಲ್ಪನಾ ನಮ್ಮ ತಂದೆಗೆ ಹೇಳ್ಬಿಟ್ಟು, ಬೇಡ ಬಾಬುಗೆ ಕೊಡಿ, ಬಾಬು ತೆಗಿತಾರೆ, ನಾನು ತೆಗಿಸ್ತೀನಿ ಬಾಬು ಅವ್ರ ಕೈನಲ್ಲಿ ಅಂತೇಳಿ ಫಸ್ಟು ನಾನು ಕಲ್ಪನನ್ನ ಡೈರೆಕ್ಟ್ ಮಾಡಿ ಒಂದು ಸಾಂಗ್ ತೆಗೆದಿದ್ದೆ. ಅದು ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು ಒಂದು ಸಾಂಗ್.
ಆ ಸಾಂಗ್ ನೋಡಿ ನಮ್ಮ ತಂದೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಆದಮೇಲಿಂದ ನಾನು ನಮ್ಮ ತಂದೆಯವರು ಈ 2-3 ಯೂನಿಟ್ ಇತ್ತು, 3 ಪಿಕ್ಚರ್ ಮಾಡೋರು. ಒಂದು ನನ್ನ ತಮ್ಮ ಮಾಡೋನು, ಒಂದು ನಮ್ಮ ಅಣ್ಣ ನಾಗರಾಜ್ ಸಿಂಗ್ ಮಾಡೋರು, ಒಂದು ನಾನು ಮಾಡುವೆ. ಆವಾಗ ನಮ್ಮ ತಂದೆಯವರು ನಾಗಕನ್ಯಾ ನೀನು ಮಾಡು ಅಂತ ನನಗೆ ಕೊಟ್ಟಿದ್ರು. ನಾನು ಹುಣಸೂರು ಅವ್ರ ಜೊತೆಲಿ ಹೋಗಿ, ಯಾಕಂದ್ರೆ ಹಿಂದೆ 1946 ಅದು ಒಂದು ಸರಿ ಆಗಿತ್ತು. ಸೊ ಇವತ್ತಿಗೆ ಮಾಡ್ರನ್ ಆಗಬೇಕಾಗಿತ್ತು. ಸೊ ವಿಷ್ಣುವರ್ಧನ್ ಅದರಲ್ಲಿ ನನ್ನ ಒಂದು ಸ್ನೇಹಕ್ಕೋಸ್ಕರ ವಿಷ್ಣು ಒಪ್ಕೊಂಡು ಒಂದು ರಾಜ್ಕುಮಾರ್ನ ಪಾಠ, ಭವಾನಿ ಆಗ ತುಂಬ ಟಾಪ್ ಆ್ಯಕ್ಟರ್ಸು, ಆಮೇಲೆ ರಾಜಶ್ರೀ, ಆಮೇಲೆ ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು. ಅವತ್ತವರೆಗೂ ಬರೀ MP ಶಂಕರ್, ವಜ್ರಮುನಿಯವರೇ ಮಾಡೋರು ಆ ಕ್ಯಾರೆಕ್ಟರ್ಗಳನ್ನ. ಅದನ್ನು ನಾನು ತೂಗುದೀಪ ಶ್ರೀನಿವಾಸ್ ಅವ್ರು ಮಾಡಿದ್ದೆ. ತುಂಬ ಚೆನ್ನಾಗಿ ಹೋಯಿತು ಅದು ಪಿಕ್ಚರ್. ನನಗೂ ಚಾಲೆಂಜಿಂಗ್ ಆಗಿತ್ತು, ಯಾಕೆಂದರೆ ಅದರಲ್ಲಿ ಹಾವಿನ ಕೆಲಸ ಎಲ್ಲ ತುಂಬ ಇತ್ತು ಅಂತ ಗೊತ್ತಿತ್ತು ನನಗೆ. ಬಟ್ ಅದನ್ನೆಲ್ಲ ಹೇಗೆ ಇವತ್ತಿನ ಥರ ಗ್ರಾಫಿಕ್ ಇಲ್ಲ, ಏನಿಲ್ಲ, ಎಲ್ಲ ಒರಿಜಿನಲ್ ಹಾವುಗಳು ಇಟ್ಕೊಂಡೇ ಮಾಡಿದ್ದು. ಹೆಂಗೆ ಸರ್ ಮಾಡಿದ್ವಿ? ಅಲ್ಲ ಅದೆಲ್ಲ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಹೌದು, ಕಾಯಬೇಕು, ಅದು ಹೆಡೆ ಬಿಚ್ಚೋವರೆಗೂ ಕಾಯಬೇಕು, ಅದು ಹೋಗೋವ್ರಿಗೆ ಕಾಯಬೇಕು, ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ ತೆಗೆದಿದ್ದೆ. ಅದನ್ನೇ ಎಲ್ಲರೂ ಭಾಳ ಇಷ್ಟಪಟ್ಟರು. ನನಗೆ ಅಲ್ಲಿಂದನೇ ಒಂದು ಎನಿಮಲ್ ಫಿಲಮ್ಸ್ ಮಾಡೋದು ಒಂದು ಇದಿತ್ತು. ಆಮೇಲಿಂದ ನಮ್ಮ ತಂದೆಗೆ ನಾನು ಹೇಳಿದೆ, ಇಲ್ಲ ನನ್ನ ಟೆಕ್ನಿಕ್ಕು, ನನ್ನ ಥಿಂಕಿಂಗೇ ಬೇರೆ, ನಾನು ಬೇರೆ ಮಾಡ್ಕೋತೀನಿ ಅಂತ ಹೇಳಿ ನಾನು ನಾಗರಹೊಳೆ ಮಾಡಿದೆ. ಎಸ್, ಸೂಪರ್ ಸರ್. ತೂಗುದೀಪ ಶ್ರೀನಿವಾಸ್ ಸರ್ ಬಗ್ಗೆ ಹೇಳಿದ್ರಿ, ಹೇಗಿರ್ತಿದ್ರು ಸರ್ ಅವರು ಸೆಟ್? ತುಂಬ ಸ್ನೇಹಿತರು ನನಗೆ, ತುಂಬ. ನಾನೇ ಶೂಟಿಂಗ್ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬರ್ತಿದ್ದೆ ನಾನು. ಆಮೇಲೆ ಶೂಟಿಂಗಿಗೆ ಮತ್ತೆ ಬೆಳಿಗ್ಗೆ ಪಿಕಪ್ ಮಾಡುವೆ. ಅಷ್ಟೇ ಬರುವಾಗ ಎಲ್ಲರೂ ಅಲ್ಲಿ ಶ್ರೀ ಹೋಟ್ಲ್ ಹತ್ರ ಹನುಮಂತು ಹೋಟ್ಲ್ ಬಿರಿಯಾನಿ, ಯಾಕೆಂದ್ರೆ ಈ ಹನುಮಂತು ಹೋಟ್ಲ್ ಬಿರಿಯಾನಿ ಅಂದರೆ ಅಂಬರೀಷು. ಯಾಕೆಂದರೆ ಅಂಬರೀಷು ದಿನ ಬೆಳಿಗ್ಗೆ ಬಾಬು ಹೇಳೋ ಒಂದು ಯಾಕೆ ಇನ್ನೂ 5:30 ಕಣೋ ಅಂತ, ಗೆದ್ದ ಬಾ ಹನುಮಂತಿಗೆ ಹೋಗ್ಬಿಡ್ಲು ಬಿರಿಯಾನಿ ತಿನ್ಕೊಂಡು ಬಂದ್ಬೇಡ ಅಂತ ಮೋಟ್ರ್ ಸೈಕಲಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಮಲಿಕೊಳ್ಳೋದು. ಸೊ ನನಗೆ ಅವಾಲಿಂದ ಗೊತ್ತಿತ್ತು ಅದು ಹನುಮಂತು ಹೋಟ್ಲ್ ಭಾಳ ಫೇಮಸ್ ಮೈಸೂರಲ್ಲಿ ಅಂತ. ಸೊ ಅಲ್ಲಿಂದ ನಾನು ತೂಗುದೀಪ ಶ್ರೀನಿವಾಸ್ ಅವರು ಅಲ್ಲಿ ಇದು ಮಾಡಿಕೊಂಡು ಶೂಟಿಂಗ್ ಹೋಗಿ ಬರ್ತಾಯಿದ್ವಿ. ಹೀಗೆ ಒಂದು ಆಲ್ ಸ್ವೀಟ್ ಮೆಮರೀಸ್. ಓಕೆ, ಆವಾಗ ಅವ್ರ ಮನೆಗೆಲ್ಲ ಹೋದಾಗ ಮಕ್ಕಳೆಲ್ಲ ಇವರೆಲ್ಲ ಇರ್ತಿರ್ಲಿಲ್ಲ ಸರ್? ದರ್ಶನ್ ಅವರ ಭಾಳ ಜಯಕಿಸ್ಕೋರು ಯಾರು ಎಲ್ಲ ಗೊತ್ತಿಲ್ಲ ನನಗೆ. ದರ್ಶನ್ ನಾನು ನೋಡಿದ್ದು ನನ್ನ ಪಿಕ್ಚರು ಪಿತಾಮಹ ಅಂತ ಒಂದು ಪಿಕ್ಚರ್ ನಾನು ಪ್ರೊಡ್ಯೂಸ್ ಮಾಡಿದ್ದೆ, KSL ಸ್ವಾಮಿಯವರು ಡೈರೆಕ್ಟ್. ಯಾಕೆಂದ್ರೆ ನಾನು ಕೆಲವು ಪಿಕ್ಚರ್ ನಾನು ತುಂಬ ಬಿಸಿ ಇದ್ದಾಗ ಭಾರ್ಗವ, KSR ದಾಸು, ಆಮೇಲೆ ಇನ್ನೊಬ್ಬರು ಭಾಳ ಫೇಮಸ್ ಡೈರೆಕ್ಟ್ರು, ಅವ್ರ ಜೊತೆಲೆಲ್ಲ ಪಿಕ್ಚರ್ಗಳು ಮಾಡಿಸ್ತಾ ಇದ್ದೆ, ಪ್ರೊಡಕ್ಷನ್ ನಾನೇ ಮಾಡಿ. ಆವಾಗ ಪಿತಾಮಹದಲ್ಲಿ ನಾನು ನಮ್ಮ ಆದಿತ್ಯ ನಾನು ಕರ್ಕೊಂಬಂದಾಗ ಅವರು ದರ್ಶನ್ ಕರ್ಕೊಂಬರೋರು. ದರ್ಶನ್ ಆದಿತ್ಯ ಅಲ್ಲಿಂದ ಫ್ರೆಂಡ್ಸ್ ಅವರು. ಸೊ ಹಾಗೆ ಅಲ್ಲಿಂದ ನೋಡಿದ್ದೀನಿ ನಾನು. ಸರ್, ನೀವು ಕಲ್ಪನಾ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮಿಬ್ಬರು ನಡುವೆ ಒಳ್ಳೆ ಒಡನಾಟ ಇತ್ತು, ನೀವಿದ್ರೆ ಬರ್ತೀನಿ ಅನ್ನೋ ಥರ ಬಟ್ ಅವ್ರ ಲೈಫ್ ಅಂತ ಬಂದಾಗ ಇವತ್ತಿಗೆ ದುರಂತ ಅಂತ್ಯ ಕಂಡ ಕಲ್ಪನಾ ಅದೇ ಬರುತ್ತೆ. ಅವ್ರು ಎಷ್ಟೇ ಸಿನಿಮಾಗಳು ಹಿಟ್ ಕೊಟ್ಟರು ಕೂಡ ದುರಂತ ಅಂತ್ಯ ಅನ್ನೋ ಥರ. ಸೊ ಅವರು ಇನ್ನಿಲ್ಲ, ಆ ಸಂದರ್ಭದಲ್ಲೆಲ್ಲ ಏನಾದ್ರು ನೆನಪಾಗುತ್ತೆ ಸರ್ ನಿಮಗೆ? ಇಲ್ಲ, ಅದರಲ್ಲಿ ಒಂದು ವಿಚಾರ, ಈ ಬಂಧನ ಸ್ಕ್ರಿಪ್ಟು ನಾನು ಕತೆ ಓದಿದ್ದೆ. ಯಾರೋ ಹೇಳಿದ್ರು ಓದು ಇದನ್ನು ಚೆನ್ನಾಗಿದೆ ಅಂತ. ಓದಿದ್ಮೇಲೆ ನಾನು ಉಷಾನವ್ರ ಹತ್ರ ಹೋಗಿದ್ದೆ. ಇದು ಬಾಬು ನಾನು ಕಲ್ಪನಾಗೆ ಕೊಟ್ಬಿಟ್ಟಿದ್ದೀನಿ, ಕಲ್ಪನಾ ಪರ್ಮಿಷನ್ ಇಲ್ಲದೆ ಕೊಡೋಕ್ಕಾಗಲ್ಲ ಅಂತ. ಸರಿ, ನಾನು ಕಲ್ಪನಾ ಮೀಟ್ ಮಾಡಿದೆ. ಬಾಬು ನೀವು ಮಾಡ್ತಾಯಿದ್ದೀರಾ ತಗೊಳ್ಳಿ ಅಂದ್ಬಿಟ್ಟು ಪಾಪ ನನಗೆ ಕೊಟ್ಟರು. ಆಮೇಲೆ ನಾನು ಸಿಲ್ವರ್ ಜೂಬ್ಲಿ ಆದಾಗ ಕರೆದು ಅವ್ರಿಗೊಂದು ಮೊಮೆಂಟೋ ಕೊಟ್ಟಿದ್ದೆ. ತುಂಬ ಅದು ಒಂಥರ ನೋಡಿ, ಲೈಫಲ್ಲಿ ಕೆಲವು ಸರಿ ಫೇಲ್ಯೂರು ಸಕ್ಸಸ್ಸು, ಲೈಫಲ್ಲೂ ಫೇಲ್ಯೂರ್ ಆದಾಗ ಆ ಸ್ಥಿರತೆ ಇದೆಯಲ್ಲ, ಅದನ್ನು ಇಟ್ಕೊಂಡು ಮತ್ತೆ ಅದನ್ನು ಹಿಂದಕ್ಕೆ ಹಾಕಿ ಮತ್ತೆ ಬರಬೇಕು ಅನ್ನೋದು, ಅಲ್ಲಿ ಒಂದೊಂದು ಸರಿ ಮನುಷ್ಯ ಸೋತೋಗ್ತಾನೆ. ಸೋತೋದಾಗ ಈ ಥರ ದುರಂತಗಳಿಗೆ ಆಗೋಗ್ಬಿಡುತ್ತೆ. ಪಾಪ ಶಿ ವಾಸ್ ಎ ಗ್ರೇಟ್ ಆ್ಯಕ್ಟ್ರೆಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ವುಮನ್. ನನಗೆ ತಿಳಿದ ಮಟ್ಟಕ್ಕೆ ಆಕೆ ಎಲ್ಲ ವಿಚಾರ ನನಗೆ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಅಂದರೆ ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ಳೋರು ನನ್ನ ಹತ್ರ. ಕೆಲವು ತಿದ್ಬೋದಿತ್ತಲ್ಲ, ಕೆಲವು ಏನೇನೋ ಇರುತ್ತಲ್ಲ, ತಿದ್ಬೋದಿತ್ತಲ್ಲ ಅಂತ ನೀವು? ಇಲ್ಲ, ನಾನು ಅವಾಗ ಅದು ಪರ್ಸ್ನಲ್ ಮ್ಯಾಟ್ರ್ ಆಗಿತ್ತು, ತಿದ್ದಕ್ಕಾಗ್ತಿರ್ಲಿಲ್ಲ. ಅವ್ರು ಆ್ಯಕ್ಚುಲಿ ಒಂದು ದಿವಸ ನಾನು ಕಲ್ಪನಾ ಒಂದು ಪಿಕ್ಚರ್ಗೆ ಹೋಗಿದ್ವಿ. ಅವರೊಂದು ಬುರ್ಕಾ ಇಟ್ಕೊಂಡಿದ್ರು, ಯಾವಾಗಲೂ ಬುರ್ಕಾ ಹಾಕೊಂಬರೋರು. ನನಗೆ ನಮ್ಮ ತಂದೆಯವರಿಗೆ ಯಾರೋ ಹೇಳ್ಬಿಟ್ಟು, ನಿಮ್ಮ ಹುಡುಗ ಯಾರೋ ಬುರ್ಕಾ ಹಾಕ್ಕೊಂಡು ತಿರುಗ್ತಾ ಇದ್ದಾರೆ, ಮುಸ್ಲಿಮ್ ಜೊತೆ ತಿರುಗ್ತಾ ಇದ್ದೀರನ್ರಿ ಅಂತ. ಸರಿ, ಅವ್ರಿಗೂ ಗೊತ್ತಿತ್ತು ಇದು ಕಲ್ಪನಾ ಅಂತ.
ಒಂದು ದಿವಸ ನಾವು ಹೀಗೆ ಪಿಕ್ಚರ್ಗೆ ಹೋಗಿದ್ದಾಗ ಸಾಯಂಕಾಲ ಪುಟ್ಟಣ್ಣ ಅವ್ರ ಫೋನ್ ಬಂತು. ನಾಗರಾವ್ನಲ್ಲಿ ಅವರಿಗೆ ಒಂದು ಸ್ವಲ್ಪ ಸಪ್ರೇಷನ್ ಆಗಿಬಿಟ್ಟು ಆರ್ತಿನ ಹಾಕ್ಬಿಟ್ರು ಅವರು ಹೀರೋಯಿನ್ ಆಗಿ. ಇವರು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಸರಿ ಇಲ್ಲ ನೀನು ಒಬ್ಬೊಬ್ಬನ ಕ್ಯಾರೆಕ್ಟರ್ ಮಾಡು ಅಂತ ಫೋನ್. ಸುಮಾರು 1.5 hours ಅದ್ರ ಬಗ್ಗೆ ಡಿಸ್ಕಷನ್. ನಾನು ಅಲ್ಲೇ ಕೂತಿದ್ದೆ. ಅವು ಮಾಡಲ್ಲ ಅಂದರೆ ಮಾಡಲ್ಲ ಅಂತ. ಕೊನೆ ಮಾಡಲೇ ಇಲ್ಲ ಆಕೆ. ಏನೋ ಅದು ಅವರ ಪರ್ಸ್ನಲ್ ಇದರಲ್ಲಿ ಅವ್ರಿಗೇನು ಮನಸ್ತಾಪ ಆಗಿತ್ತೋ, ಇಲ್ಲ ಡೈರೆಕ್ಟ್ರ್ ಹೇಳಿದ್ದು ಅವಳಿಗೆ ಅರ್ಥ ಆಗಲಿಲ್ಲೋ, ಇಲ್ಲ ಈಕೆ ಅವಳಿಗೆ ಆರ್ತಿಯವ್ರ ಕ್ಯಾರೆಕ್ಟರ್ ಮಾಡಬೇಕು ಅಂತಿತ್ತು, ಏನೋ ಅಂತೂ ಒಟ್ಟಿನಲ್ಲಿ. ಬಟ್ ನಾನು ಅದಕ್ಕೆ ಡೀಪಾಗಿ ಹೋಗಲಿಲ್ಲ. ಆದರೂ ಅವರು ಅಂತ್ಯ ಮಾಡಲಿಲ್ಲ. ನಿಮಗೆ ಬಹಳ ನೋವಾಯಿತು? ಭಾಳ ಹೋಗಿದ್ರ ಸರ್ ನೀವೆಲ್ಲ ನೋಡಿದ್ರ ಅವತ್ತು? ಇಲ್ಲಿ ಬೆಂಗಳೂರಿಗೆ ಹೋಗಿದ್ವಿ ನಾವು. ಯಾಕಂದ್ರೆ ನಮ್ಮ ಮನೆಗೆ ತುಂಬ ಕ್ಲೋಸ್ ಆಗಿದ್ಲು. ಯಾಕೆ ಅಂದರೆ ಅವರು ಕೂಡ ಯಾವುದೇ ಹಿನ್ನೆಲೆ ಇಲ್ಲದೆ ಮಂಗಳೂರಿಂದ ಬಂದು ಬದುಕು ಕಟ್ಕೊಂಡ. ಆಕೆ ಮೆಟ್ರೋಪಾಲ್ ಹೋಟ್ಲಲ್ಲೇ ಇರ್ತಿದ್ರು ಮೈಸೂರಲ್ಲಿ ಆ ಕಾಲದಲ್ಲಿ. ನಮ್ಮ ಮನೆಗೆ ಬಂದರೆ ನಮ್ಮ ತಂದೆಯವರಿಗೆ ನಾನು ನಿಮ್ಮ ಮನೇಲೇ ಇರ್ತೀನಿ, ನಿಮ್ಮ ಮನೆ ಊಟ ನಿಮ್ಮದಲ್ಲೊಂದು ರೂಮ್ ಕೊಡಿ ಸಾಕು ಅಂಥೇಳಿ ನಮ್ಮ ಮನೇಲೇ ಇರ್ತಿದ್ರು. ಅಷ್ಟರ ಮಟ್ಟಿಗೆ ನಮಗೆ ಕಲ್ಪನೆಗೆ ಒಂದು ರಿಲೇಷನ್ಶಿಪ್ ಇತ್ತು. ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಕೆಲವು ಸರಿ ಟೈಮಲ್ಲಿ ಅದು ಆ ದುರಂತಕ್ಕೆ ಡ್ರೈವ್ ಆಗಿದ್ದು ತುಂಬಾ. ಅದೇ ಈ ಸಕ್ಸಸ್ಸು ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಆರ್ಟ್. ಎಕನಾಮಿಕಲಿ ತುಂಬ ಚೆನ್ನಾಗಿದ್ರು ಅನಿಸುತ್ತೆ ಅವರು. ಎಕನಾಮಿಕಲಿ ಅವ್ರಿಗೇನು ತೊಂದರೆ ಇರಲಿಲ್ಲ. ಬಟ್ ಆದರೆ ಅವಳಿಗೆ ಯಾಕೆ ಒಂದು ಫ್ಯಾಮಿಲಿ ಸೆಟ್ಲ್ ಆಗಲಿಲ್ಲ ಅನ್ನೋದೊಂದು ಮನಸ್ಸಿನಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ಕೆಲವು ಏನಾಗಬೇಕೋ ಅದು ಆಗ್ಬಿಡುತ್ತೆ. ಎಸ್ ಸರ್. 1978ರಲ್ಲಿ ಕಿಲಾಡಿ ಜೋಡಿ ಸಿನಿಮಾ ಬರುತ್ತೆ. ಅದು ಕೂಡ ಒಂದು ಹಿಟ್ ಸಿನಿಮಾ. ಅದನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಏನು ನೆನ್ಪು ಮಾಡೋದು? ನಾಗರಹೊಳೆ ಆದಮೇಲೆ ನನ್ನೆಲ್ಲ ಬಾಬು ಭಾಳ ಕಾಸ್ಟ್ಲಿ ಡೈರೆಕ್ಟರ್ ಅಂತ ಮಾಡಿಬಿಟ್ಟಿದ್ರು. ಯಾಕೆಂದರೆ ಆ ಕಾಲದಲ್ಲೆಲ್ಲ ಯಾರು 7 ಲಕ್ಷ 6 ಲಕ್ಷದ ಮೇಲೆ ತೆಗೀತಿರ್ಲಿಲ್ಲ ಸಿನಿಮಾ. ನನ್ನ ನಾಗರಹೊಳೆ ಬಡ್ಜೆಟ್ 22 ಲಕ್ಷ ಆಗ. ಬಟ್ ಅಷ್ಟು ಸಕ್ಸಸ್ ಸಿಕ್ಕಾಪಟ್ಟೆ ಸಕ್ಸಸ್. ಇವತ್ತೇನು ಪ್ಯಾನ್ ಇಂಡಿಯಾ ಅಂತೀರಾ, ತಮಿಳು, ತೆಲುಗು, ಹಿಂದಿ 3ಕ್ಕೂ ಆಗ ಡಬ್ಬಾಗೋಯ್ತು. ಆಗ ರಷ್ಯನ್ ಭಾಷೆಗೆ ಹೋಯಿತು, ರಷ್ಯಾದವ್ರು ತೊಗೊಂಡವರು. ಆಮೇಲಿಂದ ಕನ್ನಡದಲ್ಲಿ 100 ಡೇಸು ಒಂದು ಸಂತೋಷ್ ಥಿಯೇಟ್ರಲ್ಲಿ ಹೋಗೋದು ಅಂದರೆ ಸುಮ್ಮನಿರಲಿಲ್ಲ. ಆ ಥರ ಫೆನಾಮಿನಲ್ ಸಕ್ಸಸ್ಸು. ಆಮೇಲೆ ಆ ಟೈಮಿಗೆ ಕಿಲಾಡಿ ಜೋಡಿ ಮಾಡಿದೆ ನಾನು. ಅದರಲ್ಲೂ ಅಷ್ಟೇ ವಿಷ್ಣುವರ್ಧನ್ಗೆ ಒಂದು ಡಿಫ್ರೆಂಟ್ ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡು ಫುಲ್ ಕಾಮಿಡಿ ಮಾಡಬೇಕು ಅಂಥೇಳಿ ಶ್ರೀನಾಥ್ ಟಾಪ್ ಆವಾಗ. ಶ್ರೀನಾಥು ಇವ್ರನ್ನೂ ಇಬ್ಬರನ್ನೂ ಇಟ್ಕೊಂಡು ಲಕ್ಷ್ಮಿ ಡ್ಯುಯಲ್ ರೋಲು. ಅದರಲ್ಲಿ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ ಒಂದು ಹಾಡು, ಎಲ್ಲ ಆಲ್ ಸಾಂಗ್ಸ್ ಫಾರ್ ಹಿಟ್. ಅದರಲ್ಲಿ ಅಂಬರೀಷಿಂಗ್ ಒಂದು ಸಾಂಗ್ ಮಾಡಿದ್ವಿ, ಆಡಬೇಕು ಕರಾಟೆ ಅಂತ. ಅದು ರಿಲೀಸ್ ಆದಾಗ ಹುಬ್ಳಿಲೆಲ್ಲ ಅವರು ಆವಾಗೆಲ್ಲ ಟೀ ಕಪ್ಸಲ್ಲಿ ಟೀ ಕೊಡೋರು. ಆ ಟೀ ತೊಗೊಂಬಂದು ಒಳಗಡೆ ಕುಡಿತಿದ್ರು. ಈ ಹಾಡು ಬಂದಾಗ ಕೆಲವರು ಚಿಲ್ಲರೆ ಹೆಸರು, ಕೆಲವರು ಆ ಕಪ್ಪೆಲ್ಲ ಹೊಡೆದಾಕೋರು. ಅವ್ರು ನನಗೆ ಅಲ್ಲಿ ಓನರ್ಸ್ ಎಲ್ಲ, ಹೋಟ್ಲ್ ಓನರ್ಸು, ಕ್ಯಾಂಟೀನ್, ಏನು ಸರ್ ನೀವು ಹಾಡಿಟ್ಟಿದ್ದಾರೆ, ನಮ್ಮ ಕಪ್ಪೆಲ್ಲ ತಗೊಂಡೋಗಿ ಅಲ್ಲಿ ಹೊಡಿತಾ ಇದ್ದಾರೆ ಅಂತ. ಇದು 1981ರಲ್ಲಿ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. 1981ರಲ್ಲಿ. ಸೊ ಅದು ಆ ಸಿನಿಮಾ ಮಾಡಿದ ಬಜೆಟ್ ಎಷ್ಟು ಸರ್ ನೀವು? ಸೊ ನಂದೆಲ್ಲ ಕಾಸ್ಟ್ಲಿಮ್ಮ. ಹೇಳಿ ಸರ್, ಬಜೆಟ್ ಎಷ್ಟು? ಚಂದ ಇರುತ್ತೆ ಕೇಳಕ್ಕೆ. ಬಜೆಟ್ ಎಷ್ಟು, ಅದು ಎಷ್ಟು ಗಳಿಸ್ತು? ಅದು 20 ಲಕ್ಷದ ಮೇಲೆ ಆಗಿರ್ಬೇಕು. ಎಲ್ಲ ನಿಮ್ಮದೇ ದುಡ್ಡು, ನೀವೇ ಹಾಕೊಂಡು? ಇಲ್ಲ, ಅದರಲ್ಲಿ ನಾನು ಪಾರ್ಟ್ನರ್ ಮಾತ್ರ ಆಗಿದ್ದೆ. ಮಾರುತಿ ಮತ್ತು KCN ಚಂದ್ರಶೇಖರ್, ನಾನೊಂದು ಸ್ಮಾಲ್ ಪಾರ್ಟ್ನರ್ಶಿಪ್ ಇತ್ತು ಅಷ್ಟೇ. ಆದ್ದರಿಂದ ನಾನು ಎಲ್ಲರ ಥರ ತೆಗಿತಿರ್ಲಿಲ್ಲ. ನನ್ನ ಥಿಂಕಿಂಗೇ ಬೇರೆ, ನನ್ನ ಫೋಟೋಗ್ರಫಿನೇ ಬೇರೆ, ನನ್ನ ಮ್ಯೂಸಿಕ್ಕೇ ಬೇರೆ, ನನ್ನ ಕತೆಗೆ ಅಪ್ರೋಚ್ ಆಗೋದೇ ಬೇರೆ. ಎಲ್ಲರೂ ಒಂದು ಸೀನ್ನ ದಿನದಲ್ಲಿ 3 ಸೀನ್ ತೆಗೆದ್ರೆ ನಾನು 2 ದಿವಸ ಒಂದೇ ಸೀನ್ ತೆಗಿತೀನಿ. ಆ ಥರ ಅದು ನಂದು. ಯಾಕಂದ್ರೆ ನನ್ನ ಒಂದು ಥಿಂಕಿಂಗು, ನನ್ನ ಪ್ರೆಸೆಂಟೇಷನ್ನು, ನನ್ನ ಟೇಕಿಂಗು ನನಗೆ ಆಗಬೇಕದು. ಆದ್ದರಿಂದ ಕಾಸ್ಟ್ಲಿ ಆಯಿತು ಪಿಕ್ಚರ್. ಬಂದಿದ್ದು ಸರ್ ಗಳಿಸಿದ್ದು? ಬಂದಿದ್ದು ಸಿಕ್ಕಾಪಟ್ಟೆ. ಐ ಥಿಂಕ್ ಹೇಳಿದ್ನಲ್ಲ, ಒಂದು ಕೋಟಿ ರೂಪಾಯಿ ಮೇಲೆ ಬಂದ್ಬಿಡ್ತು ಆಗ. ಇವತ್ತಿಗೆ 100 ಕೋಟಿ ಆಗ್ಬೋದು.
ಆಗೋದಲ್ಲ ಸರ್ 1981ರಲ್ಲಿ ಲಕ್ಷ ಅನ್ನೋದೇ ದೊಡ್ಡ ಅಲ್ಲ, ಹಣ. ಅವಾಗ ಟಿಕೆಟ್ 5 ರೂಪಾಯಿ. ಹಾಂ ಸಿ 5 ರೂಪೀಸ್ ಆ್ಯಂಡ್ 7 ರೂಪೀಸ್, 2 ರೂಪೀಸ್ ಮುಂದೆ 5 ರೂಪಾಯಿ ಬಾಲ್ಕನಿ. ಸೊ ಎಷ್ಟು ಲೆಕ್ಕ ಹಾಕಿ 1 ಕೋಟಿ ರೂಪಾಯಿಗೆ ಈ ಥರ ಏನಾದ್ರು 500-600 ಇದ್ದಿದ್ರೆ ಅದು 300-400 ಕೋಟಿ ಆಗುತ್ತೆ. ಸೂಪರ್. ಸೊ ಈಗೇನು ಅದಾದ ಬಳಿಕ ಸಿಂಹದ ಮರಿ ಸೈನ್ಯ ಬರುತ್ತೆ ಅಂತ ಆದ ಬಳಿಕ ಸೊ ಅದು ಏನು ಲುಕ್ಕು ಸರ್ ನಿಮ್ಮದು? ಸಿಂಹದ ಮರಿ ಸೈನ್ಯ ಯಾತಕ್ಕೆ ಮಾಡಿದೆ ಅಂದರೆ, ನಾಗರಹೊಳೆ ಮಾಡಿದಾಗ ಎಲ್ಲರೂ ಕೆಲವರು ಬೈದಿದ್ರು, ರೇ ಬರೀ ಚಿಲ್ಡ್ರನ್ಸೇ ಮಾಡಬೇಕಾಗಿತ್ತು, ವಿಷ್ಣುವರ್ಧನ್ ಅಂಬರೀಷ್ನ ಯಾಕೆ ಹಾಕಿದ್ರಿ ಭಾರತೀಯವ್ರನ್ನೆಲ್ಲ. ಇಲ್ಲಪ್ಪ, ಅದು ಕಥೆನಲ್ಲಿ ಬೇಕಾಗಿತ್ತು. ವಿಷ್ಣುವರ್ಧನ್ ಅಂಬರೀಷು ಭಾರತಿ ಇದ್ರೇ ಕತೆ ಮಕ್ಳಿಗೆ ಬರೋದು, ಇಲ್ಲದೆ ಕತೆ ಆಗ್ತಿರ್ಲಿಲ್ಲ ಹಾಗೆ. ಸರಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಯಿತು ಒಂದು ಟ್ರೈ ಮಾಡೋಣ. ಯಾರು ಹೀರೋಗಳೇ ಬೇಡ, ಇಬ್ಬರು ಮಕ್ಕಳನ್ನೇ ಒಂದು 7 ಜನನ ಇಟ್ಕೊಂಡು ಮಾಡೋಣ ಅಂಥೇಳಿ ಆವಾಗೆಲ್ಲ ಈ ಎನಿಟ್ ಬೈಟನ್ ಫೇಮಸ್ 5 ಅಂತೆಲ್ಲ ಪುಸ್ತಕಗಳು ಬರೋದು, ಅದು ತುಂಬ ಪಾಪ್ಯುಲರ್, ಮಕ್ಕಳೆಲ್ಲ ತುಂಬ ಓದೋರು. ಆ ಥರದ್ದು ಕತೆ ಒಂದು ನಾನು H. ಸುಬ್ರಾವ್ ಅವರು ಮಾಡಿ ಅದನ್ನು ಮಾಡಿದ್ವಿ. ತುಂಬ ಚೆನ್ನಾಗೋಯ್ತು ಪಿಕ್ಚರು. ಪ್ಯಾರಿಸ್ಗೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಹೋಯ್ತು. ಜಯಾ ಬಚ್ಚನ್ ಅವರು ಆ ಪಿಕ್ಚರ್ ನೋಡಿಬಿಟ್ಟು ನೀವು ಹಿಂದಿಗೆ ಡಬ್ ಮಾಡಿ, ಅದರಲ್ಲಿ ಅಂಬರೀಷ್ ಪುರಿ ಇದ್ದರು. ನಾನು ಅಂಬರೀಷ್ ಪುರಿಗೆ ನಾನೇ ಮೊದಲಿಂದ ಒಂದು 2-3 ಪಿಕ್ಚರು ಗಂಡು ಬೇರುಂಡ ಅದು ಇದು ಎಲ್ಲ ಮಾಡಿಕೊಂಡು ಬಂದಿದ್ದೆ. ನನಗೆ ಅವ್ರಿಗೆ ಒಂದು ತುಂಬ ಭಾಳ ಒಂದು ಹೋಮ್ಲಿ ರಿಲೇಷನ್ ಇತ್ತು. ಸೊ ಹಿಂದಿಗೆ ಡಬ್ ಮಾಡಿದ್ವಿ, ಟ್ಯಾಕ್ಸ್ ಫ್ರೀ ಕೊಡಿಸಿದ್ರು ಆ ಪಿಕ್ಚರ್ಗೆ ಲೆಟ್ರ್ ಕೊಟ್ಟು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಆ ಕಾಲಕ್ಕೆ 1 ಕೋಟಿ ರೂಪಾಯಿ ಬರೀ ಹಿಂದೀಲಿ ಮಾಡ್ತದ್ದು. 1 ಕೋಟಿ ರೂಪಾಯಿ ಅಂದರೆ ಲೆಕ್ಕ ಹಾಕಿ ಆಲ್ ಓವರ್ ಬಹದ್ದೂರ್ ಬಚ್ಚೆ ಅಂತಲೇ ಏನೋ ಅದರ ಟೈಟ್ಲು. ಸೊ ಹೀಗೆ ಪ್ಯಾರಿಸ್ಗೆ ಹೋಯ್ತು, ಮಾಸ್ಕೋಗೆ ಹೋಯ್ತು. ನಾನು ಒಂದು ಅದರಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಇಲ್ಲಿ ಅರ್ಜುನ್ ಸರ್ಜನಿಗೆ ಎಲ್ಲಿ ಕ್ಲಾಪ್ ಹೊಡಿತಿದ್ರೋ, ನಾ ಪ್ಯಾರಿಸ್ಗೆ ಹೋದಾಗ ಆ ಪ್ಯಾರಿಸ್ ಥಿಯೇಟ್ರ್ನಲ್ಲಿ ಎಂಟೈರ್ ವರ್ಲ್ಡ್ ಚಿಲ್ಡ್ರನ್ ಬಂದಿದ್ದರು. ಚೈನಾ, ತೈವಾನ್, ಅಮೇರಿಕಾ ಎಲ್ಲ ಕಡೆಯಿಂದ. ಎಲ್ಲಿ ಕನ್ನಡದಲ್ಲಿ ಕ್ಲಾಪ್ ಹೊಡೆದಿದ್ರು ಅದೇ ಪಾಯಿಂಟ್ಗೆ ಅಲ್ಲಿ ಹೊಡಿಯೋರು. ಅಂದರೆ ಆಡಿಯನ್ಸ್ ಎಲ್ಲ ಆರ್ ದಿ ಸೇಮ್ ಅಂತ ಅವ್ರ ಮೆಂಟ್ಯಾಲಿಟಿ, ಅವ್ರ ಸೈಕಲಾಜಿಕಲ್ ಇದು, ಅದು ತುಂಬ ಖುಷಿ ಕೊಡ್ತು. ಪ್ಯಾರಿಸ್ಗೆ ಹೋದಾಗ ನಾನು ಗುಲ್ಜಾರ್ ಎಲ್ಲ ಹೋಗಿದ್ವಿ. ಸರ್, ಈಗ ಒಂದು ಸಿನಿಮಾ, ಒಬ್ಬ ಸ್ಟಾರ್ ಒಂದು ಸಿನಿಮಾ ಮಾಡಿ 6 ವರ್ಷ, 8 ವರ್ಷ, 10 ವರ್ಷ ನಾಪತ್ತೆ ಆ ಥರ ಇತ್ತು. ಬಟ್ ನೀವು ನನಗೆ ಗಮನಿಸ್ತಾ ಇದ್ದೀನಿ 1975ರಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡ್ತಾನೇ ಬಂದ್ರಿ. ಈಗ ಅಂತ ಮಾಡಿದ್ರೆ ಇಮಿಡಿಯೇಟು ಇದು ಸಿಂಹದ ಮರಿ ಸೈನ್ಯ ಆಗುತ್ತೆ. ಅದರ ಬಳಿಕ ತಿರುಗು ಬಾಣ ಮಾಡ್ತೀರಾ, ಟೋನಿ ಮಾಡ್ತೀರಾ. ಅದಾದಮೇಲೆ 1984ರಲ್ಲಿ ಬಂಧನ ಸಿನಿಮಾ ರಿಲೀಸ್ ಆಗುತ್ತೆ. ಹೆಂಗೆ ಎಂಗೇಜ್ ಆಗಿದ್ರಿ ನೀವು? ಟೈಮ್ ಕೊಡ್ತಾ ಇದ್ರಾ ಫ್ಯಾಮಿಲಿ ಅಂತ, ಅಥವಾ ಹೆಂಗೆ ಅಂತ? ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡೋಕ್ಕೆ ಆಗಿಲ್ಲ. ಯಾಕೆಂದರೆ ಒಂದು ಏನು ಅಂದರೆ, ನಮ್ಮ ಪ್ರೊಫೆಷನ್ಲಿ ಈಗ ಸ್ಟೋರಿ ಡಿಸ್ಕಷನ್ನು, ನಾನು ಬೆಂಗಳೂರಲ್ಲಿ ಸ್ಟೋರಿ ಡಿಸ್ಕಷನ್ ಮಾಡ್ತಾನೆ ಇರಲಿಲ್ಲ. ಎಲ್ಲರೂ ಫಾರೆಸ್ಟು ಇಲ್ಲ ಎಸ್ಟೇಟು ಹೋದರೆ ಒಂದು 4 ಜನ ನಮ್ಮ ರೈಟರ್ಸ್ನ, 2 ಹುಡುಗರನ್ನ ಕರ್ಕೊಂಡು ಹೋಗಿ 1 ತಿಂಗಳು, 2 ತಿಂಗಳು ಒಂದೊಂದು ಸರಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬರೋದು. ಬಂದ ತಕ್ಷಣ ಶೂಟಿಂಗು. ಹೀಗೆ ಮನೆ ಕಡೆ ಅಷ್ಟೇನಿಲ್ಲ. ಅದೇನಿದ್ರು ನನ್ನ ವೈಫ್ಗೆ ಎಲ್ಲ ಅವ್ರನ್ನೇ ನಾನು ಶೂಟಿಂಗ್ ಹತ್ರ ಕರೆಸ್ಕೊಂಡ್ಬಿಡುವೆ. ಸೊ ಆ ಒಂದು ಇದರಲ್ಲಿ ಮನೆಯವರೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಕೋಆಪ್ರೇಟ್ ಮಾಡೋದ್ರಿಂದನೇ ನಾವು ಸಿನಿಮಾ ಮಾಡೋಕ್ಕಾಗಿರೋದು. ಪತ್ನಿಯೇ ಯಾವತ್ತು ಶ್ರೀಮತಿ ಒಂಥರ ಶಕ್ತಿ, ನಾರಿ ಶಕ್ತಿ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ನಾರಿ ಶಕ್ತಿ ಹೇಗೆ ಶಕ್ತಿಯಾಗಿ ನಿಮ್ಮ ಜೊತೆ ನಿಂತಿತ್ತು ಅಂತ ಹೇಳಿ? ಅಲ್ಲ, ನಮ್ಮ ಫೇಲ್ಯೂರು ಸಕ್ಸಸ್ಸಲ್ಲಿ ಎರಡರಲ್ಲೂ ಜೊತೆಯಲ್ಲಿ. ಆಮೇಲೆ ಮಕ್ಕಳನ್ನೆಲ್ಲ ಇವತ್ತು ಈ ಲೆವೆಲ್ಗೆ ತರಬೇಕಾದ್ರೆ ಅವ್ರದ್ದೇ ಕೆಲಸ, ನಮ್ಮ ಕೆಲಸ ಏನಿಲ್ವಲ್ಲ. ಫ್ಯಾಮಿಲಿನಲ್ಲಿ ವೈಫೇ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಮಕ್ಕಳನ್ನ ಓದಿಸೋದು, ಸ್ಕೂಲಿಗೆ ಕಳಿಸೋದು, ಅವರ ಒಂದು ಚಲನವಲನ ಮೇಲೆ ನಿಗಾ ಇಡೋದು, ಅವ್ರಿಗೇನು ಬೇಕು ಏನಾಗಬೇಕು ಎಲ್ಲನೂ ಥ್ರೂ ಮದರ್ ತಾನೆ. ಯಾಕೆ ನಾನು ಜಾಸ್ತಿ ಇರ್ತಿರಲಿಲ್ಲ. ಯಾಕೆಂದ್ರೆ ನಾನು 10 ವರ್ಷ ಬಾಂಬೆಲಿದ್ದೆ, 6-7 ವರ್ಷ ತೆಲುಗು ಫಿಲ್ಮ್ ಇಂಡಸ್ಟ್ರೀಲಿದ್ದೆ. ಆಮೇಲಿಂದ ಇಲ್ಲಿ ಕನ್ನಡದಲ್ಲಿ ಅವಾಗೆಲ್ಲ ಮಡ್ರಾಸು ಶೂಟಿಂಗ್ ಎಲ್ಲ ಕರ್ನಾಟಕದಲ್ಲಿ ಇರಲೇ ಇಲ್ವಲ್ಲ. ಸೊ ಮಾತಾದ್ರೆ ಎಡಿಟಿಂಗಿಗೆ ಅಲ್ಲಿಗೆ ಹೋಗಬೇಕು, ರಿಕಾರ್ಡಿಂಗ್ ಅಲ್ಲಿಗೆ ಹೋಗಬೇಕು, ಹೀಗೆ ಇತ್ತು. ಸೊ ಹೀಗೆ ಓಡಾಟ ಯಾವಾಗಲೂ.